ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರೀಡು ಗುಣ ಕೂಡ ಇಡೋದಕ್ಕೆ ಈಗ ಬಿಜೆಪಿಯವರು ತಯಾರಿಯನ್ನು ಮಾಡ್ಕೊಂಡಂಗೆ ಕಾಣ್ತಾ ಇದೆ. ಇದೇ ಕಾರಣಕ್ಕಾಗಿ ಸಿ.ಟಿ. ರವಿಯವರು ರಾಜ್ಯಪಾಲರಿಗೂ ಕೂಡ ಒಂದು ಪತ್ರವನ್ನು ಬರೆದಿದ್ರು. ರಾಜ್ಯಪಾಲರು ವಿವರಣೆಯನ್ನು ಕೇಳಿದ್ರು. ಅದರ ಡೀಟೇಲ್ಸ್ ನಿಮಗೆ ನೀಡ್ತಾ ಹೋಗ್ತೀನಿ. ಯಾವ ಸ್ವರೂಪದಲ್ಲಿ ಸಿದ್ದರಾಮಯ್ಯನವರಿಗೆ ರೀಡು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಮೂಡಾದ ಜೊತೆಗೆ ರೀಡು ಸಂಕಷ್ಟ ಎದುರಾಗಬಹುದು. ಮೂಡಾ ಪ್ರಾಸಿಕ್ಯೂಷನ್ ಮಧ್ಯೆಯೇ ಸಿಎಂಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇದು ರೀಡುಗೆ ಸಂಬಂಧಪಟ್ಟಿರುವುದು. ಸಿಎಂ ವಿರುದ್ಧದ ರೀಡು ಹಗರಣದ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನು ಗವರ್ನರ್ ಅವರು ಈಗ ಪಡ್ಕೊಂಡಿದ್ದಾರೆ. ಏನು ನಡೆದಿದೆ, ಏನಾಗಿದೆ ಅನ್ನುವಂಥದ್ದನ್ನು ಕೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರಿಂದ ಮಾಹಿತಿಯನ್ನು ರಾಜ್ಯಪಾಲರು ಪಡ್ಕೊಂಡಿದ್ದಾರೆ. ಯಾಕಂದರೆ ರಾಜ್ಯಪಾಲರಿಗೆ ಸಿ.ಟಿ. ರವಿ ಅವರು ಪತ್ರವನ್ನು ಬರೆದಿದ್ರು. ಆ ಪತ್ರದಲ್ಲಿ ಇರುವಂತಹ ವಿವರವನ್ನು ಕೇಳಿದ್ದಾರೆ. ಏನಿದು, ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಹಗರಣ ನಡೆದಿದೆ ಅನ್ನುವಂಥ ಆರೋಪ ಇರುವಂಥದ್ದು. ರಾಜಭವನದಲ್ಲಿ ಗವರ್ನರ್ ಭೇಟಿ ಮಾಡಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ. ಹೇಗೆ ಮೂಡಾ ಹಗರಣದ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಪವನ್ನು ಮಾಡಿ ದೂರನ್ನು ಕೊಟ್ಟಿದ್ರು ಟಿ.ಜೆ. ಅಬ್ರಹಾಂ ಅವರು. ಆ ಸಂದರ್ಭದಲ್ಲೂ ಕೂಡ ಅಬ್ರಹಾಂ ಅವ್ರನ್ನ ಕರೆಸಿ ಅವರಿಂದ ವಿವರಣೆಯನ್ನು ಪಡ್ಕೊಂಡಿದ್ರು. ಹಾಗೆಯೇ ಈಗ ರೀಡು ವಿಚಾರದಲ್ಲೂ ಕೂಡ ವಿವರಣೆಯನ್ನು ಕೇಳಿದರೆ ಏನು ನಡೆದಿದೆ, ಏನು ಕತೆ ಇದು, ಏನೇನು ಆಗಿದೆ ಅಂತೇಳಿ. ಯಾಕಂದರೆ ಇದು ಅರ್ಕಾವತಿ ಬಡಾವಣೆಗೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಹಗರಣ ರೀಡು ಮಾಡಲಾಗಿದೆ ಅಂತ. ಈ ಅರ್ಕಾವತಿ ಬಡಾವಣೆಗೆ ಸಂಬಂಧಿಸಿದಂತೆ ಕೇವಲ ಅದು ಸಿದ್ದರಾಮಯ್ಯನವರ ವಿಚಾರದಲ್ಲಿ ರೀಡು ಇದ್ದರೆ, ಸಿದ್ದರಾಮಯ್ಯನವರು ಮುಂಚಿತವಾಗಿ ರಾಜ್ಯವನ್ನು ಆಳದಂತಹ ಮುಖ್ಯಮಂತ್ರಿಗಳ ವಿಚಾರದಲ್ಲೂ ಕೂಡ ಆರೋಪಗಳಿದ್ದಾವೆ. ಯಾಕಂದರೆ ಇಲ್ಲಿ ಡಿನೋಟಿಫಿಕೇಶನನ್ನು ದೊಡ್ಡ ಮಟ್ಟದಲ್ಲಿ ಮಾಡಲಾಗಿದೆ ಅನ್ನೋದು. ಈ ಎಲ್ಲ ಅಕ್ರಮದ ಬಗ್ಗೆಯೂ ಕೂಡ ಇಡೀ ಅರ್ಕಾವತಿ ಬಡಾವಣೆಯಲ್ಲಿ ಏನೇನು ಅಕ್ರಮ ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ತನಿಖೆಯನ್ನು ಕೆಂಪಣ್ಣ ಆಯೋಗದ ಮೂಲಕವಾಗಿ ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲಿನೇ ಕೆಂಪಣ್ಣ ಆಯೋಗವನ್ನು ರಚನೆ ಮಾಡಲಾಗಿತ್ತು. ಈ ಹಗರಣದ ಬಗ್ಗೆ ಸರ್ಕಾರದಿಂದ ಈಗಾಗಲೇ ವರದಿಯನ್ನು ಗವರ್ನರ್ ಅವರು ಕೇಳಿದ್ದಾರೆ. ಏನು ನಡೆದಿದೆ, ಯಾವ ಸ್ಟೇಜಲ್ಲಿದೆ ಅಂತ ಹೇಳಿ ಗವರ್ನರ್ ಅವರು ಒಂದು ಕಡೆಯಲ್ಲಿ ಪರ್ಮಿಷನ್ ಕೇಳಿದ, ಸರ್ಕಾರದಿಂದ ಮಾಹಿತಿಯನ್ನು ಕೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಿ.ಟಿ. ರವಿಯವರಿಂದಲೂ ಕೂಡ ವಿವರಣೆಯನ್ನು ಪಡ್ಕೊಂಡಿದ್ದಾರೆ. ಇದೀಗ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ರೀಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಯಾರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿಲ್ಲ. ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದ್ರೆ ಬೇರೆ ರೀತಿ ಆಗುತ್ತೆ. ಈ ವಿಚಾರದಲ್ಲಿ ರಾಜ್ಯಪಾಲರು ಮುಂದೆ ಏನು ಕ್ರಮವನ್ನು ಕೈಗೊಳ್ಬೋದು, ಸರ್ಕಾರಕ್ಕೆ ಏನು ಡೈರೆಕ್ಷನನ್ನು ಕೊಡಬಹುದು, ಮತ್ತು ರಾಜ್ಯಪಾಲರು ಕೊಟ್ಟಿರುವಂತಹ ಡೈರೆಕ್ಷನನ್ನು ಸರ್ಕಾರ ಹೇಗೆ ಪಾಲನೆ ಮಾಡುತ್ತೆ ಅನ್ನುವಂಥದ್ದು ಕೂಡ ಮುಂದೆ ನಿರ್ಧಾರ ಆಗುವಂಥದ್ದಿದೆ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.